ಟಾಕ್ಸಿಕ್ ಸಾಂಗ್ ಹುಡುಕ್ತಾ ಇದ್ದೀರಾ? ನಾನು ಇಷ್ಟೊತ್ತು KVN ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನಲಲ್ಲಿ ಕುತ್ಕೊಂಡು ನೋಡ್ತಾನೆ ಇದ್ದೆ. ನೋಟಿಫಿಕೇಶನ್ ಬರುತ್ತಾ, ಸಾಂಗ್ ಅಪ್ಲೋಡ್ ಆಗುತ್ತಾ, ರಿಲೀಸ್ ಆಗುತ್ತಾ ಅಂತ ಕಾಯ್ತಾನೆ ಇದ್ದೆ. ಆಮೇಲೆ ಗೊತ್ತಾಯಿತು ಝೀ ಮ್ಯೂಸಿಕ್ ಸೌತ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗಿದೆ ಸಾಂಗ್ ಅಂತ. ನಾನು ಅದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಕೂಡ ಹಾಕಿದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಹೋಗಿ ಚೆಕ್ ಮಾಡಿ, ಕರೆಕ್ಟಾಗಿ ಕನ್ಫರ್ಮ್ ಮಾಡ್ಕೊಳ್ಳಿ ಎಲ್ಲಿದೆ ಸಾಂಗ್ ಅಂತ. ಯಾಕೆ ಅಂತಂದರೆ ಕೆಲವರು KVN ಚಾನಲಲ್ಲಿ ಹೋಗಿ ಕಾಯ್ತಾ ಇರ್ತಾರೆ, ಇಲ್ಲಾಂದರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಕೂತ್ಕೊಂಡಿರ್ತಾರೆ, ಸಿಗೋದಿಲ್ಲ ಅದು ಕರೆಕ್ಟಾಗಿ. ಹೋಗ್ಬಿಟ್ಟು ನೀವು ಸ್ಟೋರಿ ಚೆಕ್ ಮಾಡ್ಕೊಳ್ಳಿ, ಗೊತ್ತಾಗತ್ತೆ. ಸಾಂಗ್ ವಿಚಾರಕ್ಕೆ ಬಂದರೆ ಸಾಂಗ್ ಹೆಂಗಿದೆ ಅಂತಂದರೆ, ಸಾಂಗಲ್ಲೂ ಮಾಸ್ ವೈಬೇ ಇದೆ, ಓಕೆನಾ. ಈಗ ರಾಯ ಲುಕ್ ಹೆಂಗಿದೆ ಟಾಕ್ಸಿಕ್ ಟೀಸರಲ್ಲಿ, ರಾಯಂದು ಒಂದು ಗತ್ತೆ ಏನಿದೆ ಅದ್ರ ಮುಖಾಂತರನೇ ಸಾಂಗ್ ಕೂಡ ಹಂಗೆ ತೊಗೊಂಡೋಗ್ಬಿಟ್ಟಿದ್ದಾರೆ. ಲಿರಿಕ್ಸ್ ಬರೆದಿರೋದು ಯೋಗರಾಜ್ ಭಟ್ರು, ಮ್ಯೂಸಿಕ್ ಮಾಡಿರೋದು ಬಂದು ವಿಶಾಲ್ ಮಿಶ್ರಾ ಅಂತ, ಹಿಂದಿಯವರು ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ ಈ ಸಾಂಗ್ ಬಗ್ಗೆ ಅಥವಾ ಸಿನಿಮಾ ಬಗ್ಗೆ. ರವಿ ಬಸ್ರೂರವರು ಈ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್, ಬಟ್ ಎಲ್ಲ ಸಾಂಗಿಗೂ ಇವರು ಮ್ಯೂಸಿಕ್ ಮಾಡಿಲ್ಲ. ಸಿನಿಮಾದ ಬ್ಯಾಕ್ಗ್ರೌಂಡ್ ಮಾತ್ರ ಮಾಡಿರಬೇಕು ಅಂತ ನನಗನ್ಸುತ್ತೆ. ಬಿಕಾಸ್ ಈ ಸಿನಿಮಾದಲ್ಲಿ ಯಾವ ರೀತಿ ಎಲ್ಲ ಸೌತ್ ಇಂಡಿಯಾ, ನಾರ್ತ್ ಇಂಡಿಯಾ ಎಲ್ಲ ಕಡೆಯಿಂದ ಆ್ಯಕ್ಟರ್ಗಳನ್ನ ಕರ್ಕೊಂಡು ಬಂದು ಆ್ಯಕ್ಟ್ ಮಾಡಿಸಿದ್ದಾರೆ, ಅದೇ ಥರ ಮ್ಯೂಸಿಕ್ ಅನ್ನೋ ವಿಚಾರದಲ್ಲೂ ಕೂಡ ಇವರು ಸ್ವಲ್ಪ ಆ ಕಡೆ ಈ ಕಡೆ ಒಂದೇ ಮ್ಯೂಸಿಕ್ ಡೈರೆಕ್ಟರ್ ಮೇಲೆ ಡಿಪೆಂಡ್ ಆಗಿಲ್ಲ ಇವರು. ಸಾಂಗಿಗೆ ಬೇರೆ, ಮ್ಯೂಸಿಕ್ಗೆ ಬೇರೆ, ಆಮೇಲೆ BGMಗೆ ಬೇರೆ, ಸಮಥಿಂಗ್ ಈ ಥರದ್ದೆಲ್ಲ ಮಾಡಿಸಿದ್ದಾರೆ ಅಂತ ಅನ್ಕೋತೀನಿ ನಾನು. ಅನ್ಕೋತಾ ಇದ್ದು, ಗೊತ್ತಿಲ್ಲ ಕ್ಲಿಯರ್ಲಿ ನನಗೆ. ಯಾಕೆ ಅಂತಂದರೆ ಸಾಂಗಲ್ಲಿ ಮ್ಯೂಸಿಕ್ ಡೈರೆಕ್ಟ್ರು ರವಿ ಬಸ್ರೂರು ಅಂತಿರುತ್ತೆ ಅಂತ ನೋಡಿದೆ, ಇಲ್ಲ ಇದು ಹೆಂಗಿದು ವಿಶಾಲ್ ಮಿಶ್ರಾ ಅಂತ ಓದೈತಲ್ಲ ಅಂತ ಅಂದ್ಕೊಂಡೆ. ಆಮೇಲೆ ಗೊತ್ತಾಯಿತು ಕತೆ ಬೇರೆ ಬೇರೆನೇ ಇದೆ ಇಲ್ಲಿ ಅಂತ. ಸಾಂಗ್ ನನಗೇನು ಅಂತ ಅನ್ನಿಸ್ತು ಅಂತಂದರೆ, ನನಗೆ ಒಂದು ಹೇಳ್ತೀನಿ, ನಿಜವಾಗ್ಲೂ ಸಾಂಗ್ ಸೂಪರಾಗಿದೆ ಅವರು ಸಾಂಗು ಅಂತ ಅನಿಸಿಲ್ಲ. ಯಾಕೆಂದರೆ ಕೆಲವೊಂದು ಹೆಂಗೆ ಅಂತಂದರೆ, ಈಗ ಸಿನಿಮಾ ನೋಡೋವ್ರಿಗೂ ನಿಮಗೆ ಏನು ಅಂತ ಗೊತ್ತಾಗೋದಿಲ್ಲ. ಸಿನಿಮಾಗೆ ಸಂಬಂಧಪಟ್ಟಂಗೆ ಸಾಂಗ್ಸ್ ಇದ್ದಾಗ ನಮಗೆ ಈಗ KGF ಬಿಡಿ, ಅದು ಬೇರೆನೇ ಲೆವೆಲ್ಲು. KGF ಥರ ಯಾವ ಸಿನಿಮಾ ಸಾಂಗ್ಸು, ಮ್ಯೂಸಿಕ್ಕು, BGM ಬರೋಕ್ಕೆ ಸಾಧ್ಯನೇ ಇಲ್ಲ. ಅದು ಒನ್ ಆ್ಯಂಡ್ ಓನ್ಲಿ ಪೀಸ್ ಅಂತಾರಲ್ಲ, ಹಾಗೆ ಅದು. ಸೊ KGFಲ್ಲಿ ಮದರ್ ಸೆಂಟಿಮೆಂಟು, ಲವ್ ಸಾಂಗು, ಸಮಥಿಂಗ್ ಅದು ಎಲ್ಲನೂ ಇತ್ತು, ಓಕೆನಾ. ಸೊ ಅದು ಬೇರೆ ಥರ ಇತ್ತು, ಸಿನಿಮಾದಲ್ಲಿ ಬೇರೆ ಥರ ಇತ್ತು. ನಮಗೆ ಸಿನಿಮಾ ನೋಡೋವರೆಗೂ ಆ ಸಾಂಗ್ಸ್ಗಳು ಎಕ್ಸಾಕ್ಟಾಗಿ ಕನೆಕ್ಟ್ ಆಗಿರಲಿಲ್ಲ. ಅದೇ ಥರ ಅನ್ನಿಸ್ತಾ ನನಗೆ ಅಂತ ಅಂದ್ಕೊಂಡೆ. ಇದರಲ್ಲಿ ಇದು ಲಿರಿಕಲ್ ವಿಡಿಯೋ ಬಿಟ್ಟಿಲ್ಲ, ಬರೀ ಸಾಂಗ್ ಬಿಟ್ಬಿಟ್ಟು ಸಾಂಗ್ ಪೂರ್ತಿ ಒಂದೇ ಒಂದು ಪೋಸ್ಟರ್ ಬಿಟ್ಟಿದ್ದಾರೆ. ಕಿಯಾರಾ ಅಡ್ವಾಣಿ ಅವರು ಮತ್ತು ರಾಕಿಂಗ್ ಸ್ಟಾರ್ ಯಶ್ ಅವರು ಆ ತಮ್ನೇಲಲ್ಲಿ ಕಾಣಿಸ್ತಾ ಇರ್ತಾರೆ ನಿಮಗೆ. ಹಿಂದ್ಗಡೆ ಸಾಂಗ್ ಓಡ್ತಿರುತ್ತೆ. ಲಿರಿಕಲ್ ಸಾಂಗ್ ಬಿಡಬೇಕು ಅಂತ ಅಂದ್ಕೊಂಡಿದ್ರು ಅಂತ ಅನಿಸುತ್ತೆ ಇವರು, ಬಿಟ್ಟಿಲ್ಲ. ಲಿರಿಕಲ್ ಬಿಟ್ಟಿದ್ದರೆ ಅಲ್ಲಿ ಬೇರೆ ಬೇರೆ ಸಾಂಗಲ್ಲಿ ಇರೋವಂಥ, ವಿಡಿಯೋ ಸಾಂಗಲ್ಲಿ ಇರೋವಂಥ ಕೆಲವೊಂದು ಮೂಮೆಂಟ್ಸು, ಸಿನಿಮಾದಲ್ಲಿ ಇರುವಂಥ ಕೆಲವೊಂದು ಮೂಮೆಂಟ್ಸ್ನ ಬಿಡಬೇಕಾಗತ್ತೆ, ಲೀಕ್ ಮಾಡಬೇಕಾಗತ್ತೆ. ಸೊ ಇದೆಲ್ಲ ಬೇಡ, ಬರೀ ಸಾಂಗ್ ಮಾತ್ರ ಕೇಳಿಸ್ಕೊಳ್ಳಿ, ಇನ್ನು ಮಿಕ್ಕಿದ್ದೆಲ್ಲ ನೀವು ಥಿಯೇಟ್ರಲ್ಲೇ ಬಂದು ನೋಡಿ ಅನ್ನೋ ಉದ್ದೇಶಕ್ಕೆ ಬೇರೆ ಏನೂ ಬಿಟ್ಟಿಲ್ಲ ಇವರು. ಸೊ ಇದೊಂದು ಥಾಟ್ ನನಗೆ ಇಷ್ಟ ಆಯ್ತು. ಯಾಕೆ ಅಂತಂದರೆ, ಒಂದು ಕ್ಯೂರಿಯಾಸಿಟಿ ಅಂತ ಇರುತ್ತಲ್ಲ, ಅದು ನಮಗೆ ಅಲ್ಲಿವರೆಗೂ ಇರಬೇಕು ಅಂತಂದರೆ ಸಿನಿಮಾ ಸ್ಟಾರ್ಟ್ ಆಗಿ ಮುಗಿಯೋವರೆಗೂ ಇರಬೇಕು. ಅದನ್ನು ಫಸ್ಟು ನಾವು ಯಾರಿಗೂ ಹೇಳ್ದೆ ಇಟ್ಕೊಂಡಿರ್ಬೇಕಾಗತ್ತೆ. ಅದನ್ನು ಸಾಂಗಲ್ಲಿ ಮಾಡಿದ್ದಾರೆ ಇವರು. ಎನಿವೈಸ್, ನನಗೆ ಸಾಂಗು ಓಕೆ, ಸಾಂಗ್ ಕೇಳಿದೆ, ವರ್ಡಿಂಗ್ಸು ಅದರಲ್ಲಿ ಹೇಳ್ತಿರುವಂಥ ಆ ಸಾಂಗಲ್ಲಿ ಏನೇನು ಬರುತ್ತೆ ಮಾತುಗಳು ನನಗೆಲ್ಲ ಇಷ್ಟ ಆಯಿತು. ಬಟ್ ಲಿರಿಕ್ಸು ಇನ್ನೂ ಬೆಟರಾಗಿ ಮಾಡ್ಬೋದಾಗಿತ್ತು ಅಂತಲೂ ಅನ್ನಿಸ್ತು ನನಗೆ. ಆಮೇಲೆ ಈ ಮ್ಯೂಸಿಕ್ ಇದೆಯಲ್ಲ, ಮ್ಯೂಸಿಕ್ ಬಂದು ಒಂದೇ ಥರ, ಸಾಂಗ್ ಪೂರ್ತಿ ಒಂದೇ ಥರ ಇದೆ, ಎಲ್ಲೋ ಚೇಂಜ್ ಆಗೋದಾಗಲಿ ಅಥವಾ ಇನ್ನೇನೋ ಚೇಂಜಸ್ಸು ಸಾಂಗಲ್ಲಿ ಅಥವಾ ಮ್ಯೂಸಿಕಲ್ಲಿ ಚೇಂಜಸ್ ಆಗೋದು ಆ ಥರದ್ದು ಎಲ್ಲೂ ಇಲ್ಲ. ಜಾಸ್ತಿ ಗ್ರಾಫ್ ಇಲ್ಲ ಮ್ಯೂಸಿಕಲ್ಲಿ, ಒಂದೇ ಗ್ರಾಫಲ್ಲಿ ತೊಗೊಂಡೋಗ್ಬಿಟ್ಟಿದ್ದಾರೆ. ಸೊ ಓಕೆ ಅಂದರೆ ನನಗೆ ಓಕೆ ಅಂತ ಅನ್ನಿಸ್ತು. ನಿಮ್ಗೇನಂತ ಅನ್ನಿಸ್ತು? ಆ್ಯಂಡ್ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ಥರ ಸಿನಿಮಾಗಳು ನಾವೆಲ್ಲ ಫೋಕಸ್ ಮಾಡಬೇಕಾಗಿರೋದು ಸಿನಿಮಾ ಮೇಲೆ, ಸಾಂಗ್ಸ್ ಮೇಲಲ್ಲ. ಸಿನಿಮಾ ಬಂದಾಗ ಮಾತಾಡೋಣ ಅಂತ ಹೇಳ್ತಾ, ಇನ್ನೂ ಸಾಂಗ್ಸ್ ಇನ್ನೂ ರಿಲೀಸ್ ಆಗಬೇಕು, ಟ್ರೈಲರ್ ಬರಬೇಕು, ಸಿನಿಮಾ ಬರಬೇಕು, ಸಾಕಷ್ಟು ಇನ್ನೂ ಪ್ರಚಾರ ಮಾಡೋಕ್ಕೆ ಬೇರೆ ಬೇರೆ ಥರದ್ದು ಆಯಾಮಗಳನ್ನೇ ಇಟ್ಕೊಂಡಿರ್ತಾರೆ ಇವರು, ಪ್ರೆಸ್ ಮೀಟು ಅದು ಇದು ಅಂತ. ಅಲ್ಲಿವರೆಗೂ ಕಾದು ನೋಡೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸೋಣ. ಆಲ್ ದ ಬೆಸ್ಟ್ ಟೀಮ್ ಟಾಕ್ಸಿಕ್, ಆ್ಯಂಡ್ ಆಲ್ ದ ಬೆಸ್ಟ್ ಸರ್ ರಾಕಿಂಗ್ ಸ್ಟಾರ್ ಯಶ್ ಅವರೇ, ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕಮೆಂಟ್ ಮಾಡಿ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ.